ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ಎಪಿಸೋಡ್ ಭಾಳನೇ ಸ್ಪೆಷಲ್ಲು. ನಿಮ್ಮೆಲ್ಲರಿಗೆ ನಮ್ಮೂರು ಉಡುಪಿಗೆ ಸ್ವಾಗತ. ತುಂಬ ವಿಶೇಷ ಏನಂದರೆ, ನಾನು ಚಿಕ್ಕವನಿದ್ದಾಗ ನಮ್ಮ ತಂದೆ ತಾಯಿ ನಂಗೆ ಕರ್ಕೊಂಡು ಹೋಗ್ತಾ ಇದ್ರು ಶ್ರೀಕೃಷ್ಣ ಮಠಕ್ಕೆ. ಇವತ್ತು ನಾನು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ದಟ್ ವಾಸ್ ವೆರಿ ಸ್ಪೆಷಲ್. ಅಂದರೆ ಟೈಮ್ ಹೇಗೆ ಚೇಂಜ್ ಆಗುತ್ತೆ ನೋಡಿ. ಚಿಕ್ಕವರಿದ್ದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಇವತ್ತು ಪ್ರಿಯಾ ಮತ್ತು ಸುವಾನ್ ಜೊತೆ ಹೋಗ್ಬಿಟ್ಟು ತುಂಬ ಖುಷಿ ಆಯಿತು. ತುಂಬ ಒಳ್ಳೆಯ ವಿಷಯ, ಅಂದರೆ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ನಾವು ಇವತ್ತು. ಯಾಕಂದರೆ ನಮಗೆ ಸ್ವಾಮಿಯವರ ದರ್ಶನ ಆಯಿತು. ಸ್ವಾಮಿಗಳು ನಮಗೆ ಅಲ್ಲಿ ಆಶೀರ್ವಾದ ಮಾಡಿದ್ರು. ನೀವು ನೋಡಿದ್ರಲ್ಲ, ನಮ್ಮ ಉಡುಪಿಯಲ್ಲಿ ಶ್ರೀಕೃಷ್ಣ ಮಠ ಎಷ್ಟು ಫೇಮಸ್ಸು ಅಷ್ಟೇ ಫೇಮಸ್ಸು ದೋಸೆನೂ ಕೂಡ. ಅಂದರೆ ಉಡುಪಿಗೆ ತುಂಬ ರಿಲೇಟ್ ಮಾಡ್ತಾರೆ. ತುಂಬ ಜನ ಹೇಳಿದ್ದಾರೆ ಉಡುಪಿಯಲ್ಲೇ ಅಂದರೆ ಸ್ಟಾರ್ಟ್ ಆಗಿದೆ ಅಂತೆ ದೋಸೆ. ಸೊ ಇವತ್ತು ನಾನು ಪ್ರಿಯಾ ಮತ್ತು ಸುವಾಂಚ್ನ ಅಲ್ಲಿ ಕರ್ಕೊಂಡು ಹೋದೆ. ಅವ್ರಿಗೆ ದೋಸೆ ತಿನ್ನಿಸಿದೆ. ಅದ್ರ ಜೊತೆ ಮಂಗಳೂರು ಬನ್ಸ್ ಏನಿದೆ ಅದು ಕೂಡ ತುಂಬ ಫೇಮಸ್ಸು. 1949 ಮಸಾಲೆ ದೋಸೆ ಇನ್ವೆಂಟ್ ಆಗಿದ್ದು ಉಡುಪಿಯಲ್ಲಿ, ದಟ್ ಮಿತ್ರ ಸಮಾಜ. ಮಸಾಲೆ ದೋಸೆ ಆಯಿತು, ಬನ್ಸ್ ಆಯಿತು. ಅದಾದಮೇಲೆ ಫಸ್ಟ್ ಟೈಮ್ ಏನಾದರೂ ಪ್ರಿಯಾಂಕ್ ಕರ್ಕೊಂಡು ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ದಾಗ ಸೊ ಯಾಕೆ ಫಿಶ್ ಮಾರ್ಕೆಟ್ ಕರ್ಕೊಂಡು ಹೋಗ್ಬೋದು ಅವಳನ್ನ ಮತ್ತು ಸುವಾಂಚ್ನ ಅಂದ್ಬಿಟ್ಟು ಅವರಿಬ್ಬರನ್ನ ಫಿಶ್ ಮಾರ್ಕೆಟ್ ಕರ್ಕೊಂಡು ಹೋದೆ ಇವತ್ತು. ಸುವಾಂಚ್ ವಾಸ್ ವೆರಿ ಎಕ್ಸೈಟೆಡ್. ಅಂದರೆ ಬೇರೆ ಬೇರೆ ಫಿಶ್ ಇತ್ತು. ಸ್ವಲ್ಪ ಹೆದರ್ಕೊಂಡು ಅವನು. ಬಂದರ್ ಏನಿದೆ ಮಲ್ಪೆ, ಅದು ಕೂಡ ತೋರಿಸಿದೆ ಅವ್ರಿಗೆ. ನಾನು ಪ್ರಿಯಾ ಸುವಾಂಚ್ ತುಂಬಾ ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ವೆರಿ ಕಲರ್ಫುಲ್. ನೀವು ನೋಡಿದ್ರಲ್ಲ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಬೀಚ್ ನನಗೂ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮಗನಿಗೆ ನನಗಿಂತ ಜಾಸ್ತಿ ಇಷ್ಟ ಬೀಚು. ಸೊ ಚಿಕ್ಕವರಿದ್ದಾಗ ನಾವೆಲ್ಲ ಹೋಗ್ಬಿಟ್ಟು ಸ್ಯಾಂಡ್ ಕ್ಯಾಸಲ್ ಇದೆಲ್ಲ ಮಾಡ್ತಾ ಇದ್ವಿ. ಸೊ ಅದೇ ನನ್ನ ಮಗ ಮಾಡ್ತಿರೋದು ನೋಡಿ ಇನ್ನಷ್ಟು ಸಂತೋಷ ನನಗೆ. ಸೊ ಈ ಕಾರ್ಯಕ್ರಮ ನಾವು ನಮ್ಮವರು ಮುಖಾಂತರ ಮತ್ತೊಮ್ಮೆ ನನ್ನ ಕುಟುಂಬದ ಜೊತೆ ಅಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಕ್ತು. ತುಂಬಾ ಖುಷಿ ಆಯಿತು. ನಮ್ಮ ತಂದೆ ಮನೆ ಕೊರಂಕ್ರಪಾಡಿ. ಸೊ ತುಂಬಾ ಮೆಮೊರೀಸ್ ಇದೆ ಅಲ್ಲಿ. ಎಲ್ರಿಗೆ ಸ್ವಾಗತ. ಇದು ನಮ್ಮ ತಾತನ ಮನೆ, ಅಂದರೆ ನಮ್ಮ ತಂದೆಯವರ ತಂದೆ ಮನೆ. ಆ ಫೀಲ್ ನೋಡಿ ಬರ್ತಾ ಎಂಟ್ರೆನ್ಸಲ್ಲಿ ಈ ಬಾಗಿಲು. ಇಂಥ ಎಂಟ್ರೆನ್ಸು ನಮ್ಮ ಬೆಂಗಳೂರಲ್ಲಂತೂ ಎಲ್ಲೂ ಇಲ್ಲ. ಊರ ಕಡೆ ಸ್ವಲ್ಪ ನೋಡ್ಬೋದು, ಇದೆಲ್ಲ ನಿಮಗೆ ಸಿಗಲ್ಲ ನೋಡೋದಕ್ಕೆ. ಬೆಂಗಳೂರಲ್ಲಿ ಸಿಗೋದೇ ಇಲ್ಲ. ಈ ಕಂಬ ಆಗಿರ್ಬೋದು, ಈ ಎಂಚಿನ ಮನೆ ಮೇಲ್ಗಡೆ ಮ್ಯಾಂಗ್ಳೂರ್ ಟೈಲ್ಸಲ್ಲಿ ಇದೆ. ನಮ್ಮ ತಾತನ ಪರಿಚಯ ಮಾಡಿಕೊಡ್ತೀನಿ ನಿಮ್ಮೆಲ್ಲರಿಗೆ. ನಮ್ಮ ತಾತ ಮತ್ತು ನಮ್ಮ ಅಜ್ಜಿ ನಮ್ಮ ಜೊತೆ ಇಲ್ಲ ಈಗ. ಬನ್ನಿ. ಇವ್ರು ನಮ್ಮ ತಾತ, ಇವ್ರು ನಮ್ಮ ಅಜ್ಜಿ, ಇವ್ರು ಎಚ್.ಎನ್. ಶೆಟ್ಟಿ ಅಂತ, ಇವರು ಅಕ್ಕನಿ ಶೆಟ್ಟಿ. ಈಗ ಇದು ಹಾಲು. ಸೊ ಬನ್ನಿ, ಇಲ್ಲಿ ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ಇದನ್ನೊಂದು ರೂಮ್ ಮಾಡಿ ಇಲ್ಲಿ ದೇವ್ರ ಮನೆ ಥರ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೂ ನೋಡ್ಬೋದು ಅದೇ ಥರ ರಿಟರ್ನ್ ಮಾಡಿದ್ದೀವಿ. ಟೈಲ್ಸ್, ಬ್ಯಾಂಗ್ಳೂರ್ ಟೈಲ್ಸ್ ಇದೆ. ಇದು ಅಷ್ಟೇ, ಇದು ಹಳೇದು. ಇದು ನಮ್ಮ ತಾತನ ಸೂಟ್ ಕೇಸ್ ಅನಿಸುತ್ತೆ. ಹಳೇ ಟಿವಿ ನೋಡಿ, ಬಾಕ್ಸ್ ಟಿವಿ ಬರುತ್ತಲ್ಲ, ಇನ್ನೂ ಇದೆ. ಉಪ್ಪರ್ಗೆ ಎಲ್ರಿಗೂ ನೋಡಲೇಬೇಕು, ಅಷ್ಟು ಚೆನ್ನಾಗಿದೆ. ಇದು ಹಳೇ ರೂಮು. ಅಂದರೆ ಇದನ್ನ ಏನು ನಾವು ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ. ಸ್ಟೋರ್ ರೂಮು. ಅದೇ ವುಡನ್ ಇದೆ. ಮೇಲ್ಗಡೆ ಅಟ್ಟ ಅಂತ ಹೇಳ್ದಲ್ಲ, ಸೊ ಅದೇ ಯಾವುದು ಮೇಲ್ಗಡೆ ಏನು ಚೇಂಜ್ ಮಾಡೋದಕ್ಕೆ ಹೋಗಿಲ್ಲ. ಸೀಲಿಂಗ್, ರೂಫ್ ಏನಿದೆ ಮೇಲ್ಗಡೆ ಹೋಗಿ ತುಂಬ ವರ್ಷಗಳೇ ಆಗಿತ್ತು. ಅಂದರೆ ನಮ್ಮ ತಾತ ಅಜ್ಜಿ ನೆನಪುಗಳು ತುಂಬಾ ಇದೆ ಈ ಮನೆಯಲ್ಲಿ. ಅಂದರೆ ನಾರ್ಮಲ್ ಎಲ್ಲ ನಾವು ಲೈಫಲ್ಲೆಲ್ಲ ಬ್ಯುಸಿ ಆಗ್ಬಿಡ್ತೀವಿ, ಬರೋದು ಕಮ್ಮಿ ಆಗ್ಬಿಡುತ್ತೆ, ಕಸಿನ್ಸ್ಗಳೆಲ್ಲ ಸೇರೋದು ಕಮ್ಮಿ ಆಗ್ಬಿಡುತ್ತೆ. ಸೊ ಥ್ಯಾಂಕ್ಸ್ ನಮಗೆ ಇಲ್ಲಿ ಕರ್ಕೊಂಬಂದು ಅದೆಲ್ಲ ಫೀಲ್ ಮಾಡಿಸಿದ್ದಕ್ಕೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಕಳೆದು ಆಮೇಲೆ ಇಲ್ಲಿಂದ ಹೊರಡೋಣ. ಆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಂಥ ಟೈಮ್ ಏನಿದೆಯಲ್ಲ, ಇಟ್ಸ್ ಸೋ ಪ್ರೈಸ್ಲೆಸ್ ಅಂತ ಗೊತ್ತಾಯ್ತು. ಅಂದರೆ ಇಷ್ಟು ಜಾಗ ನಾವು ಕವರ್ ಮಾಡಿದ್ವಿ. ಇಟ್ ವಾಸ್ ಎ ವೆರಿ 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 ಪ್ರೆಷಿಯಸ್ ಆ್ಯಂಡ್ ಅಮೇಝಿಂಗ್ ಟೈಮ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್.